ಅವ್ರಿಗೆ ಶಾಪದ ವಿಷಯ ಯಾಕೆ ಹೇಳ್ಬೇಕಜ್ಜಿ? ಹೇಳ್ದೆ ಹೋದ್ರೆ ಪಾಪ ಸುತ್ಕೊಳುತ್ತೆ. ಹೇಳಿದ್ರೆ ಇನ್ಯಾವತ್ತೂ ಯಾವ ಹುಡುಗಿ ಜೊತೆನೂ ಮದುವೆ ಆಗಲ್ಲ. ನಿನ್ ವಂಶ ನಿರ್ವಂಶ ಆಗುತ್ತೆ. ಹಾಗಂತ ನೋಡ್ತಾ ನೋಡ್ತಾ ಒಂದ್ ಹೆಣ್ಮಗು ಪ್ರಾಣ ತೆಗಿತ್ಯಾ? ನಮ್ಮ ಮಕ್ಳು ಬೇರೆ, ಅವ್ರ ಮಕ್ಳು ಬೇರೆನಾ? ನಾಳೆ ಆ ಹುಡುಗಿಗೆ ಏನಾದ್ರೂ ಆದ್ರೆ ಜವಾಬ್ದಾರಿ ಯಾರು? ನೀನು ಓದಿರೋ ಭಗವದ್ಗೀತೆ ಹೇಳಿಲ್ವಾ, ಅವ್ರವ್ರ ಕರ್ಮಕ್ಕೆ ಅವ್ರವ್ರೇ ಜವಾಬ್ದಾರಿ ಅಂತ? ಕೆಲಸ ಮಾಡೋರ್ಗೂ ನಮ್ಮ ಕೈಲಿರುತ್ತೆ, ಫಲಿತಾಂಶ ಕೊಡೋದು ಆ ಭಗವಂತನ ಕೈಲಿರುತ್ತೆ. ಮೊನ್ನೆ ನೀವೇ ಹೇಳಿದ್ರಲ್ಲ, ಭವಿಷ್ಯನ ಭಗವಂತನ ಬಿಟ್ಬಿಡ್ಬೇಕು ಅಂತ. ಈ ಸಂಬಂಧ ಬಂದಿರೋದು ಆ ದೈವ ಸಂಕಲ್ಪ ಅಂತ ತಿಳ್ಕೊಬೋದಲ್ಲ? ಇನ್ನೂ ಹೇಳಬೇಕು ಅಂದರೆ ಈ ಮದುವೆ ನಿಮ್ಮ ಕೈಯಲ್ಲೋ ನನ್ನ ಕೈಯಲ್ಲೋ ಇಲ್ಲ. ಮೊನ್ನೆ ನಮ್ಮನೆ ಹುಡುಗಿ ಅಂತ ನಿಲ್ಸೋಕಾಯ್ತು, ಆದರೆ ನಮ್ಮನ್ನೊಂದು ಮಾತು ಕೇಳದೆ ಅವನೇ ಒಪ್ಕೊಂಡಿರೋ ಸಂಬಂಧ ನಿಲ್ಸೋಕಾಗಲ್ಲ. ಜೈ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ಅವನು ಒಂದು ಸಲ ನಿರ್ಧಾರ ತಗೊಂಡ್ರೆ ಅದನ್ನು ಬದಲಾಯಿಸೋಕೆ ಯಾರಿಂದಲೂ ಆಗಲ್ಲ. ಅದರಲ್ಲೂ ಅವನ ಜೀವನದ ಗುರಿನ ನೆರವೇರಿಸೋ ಈ ಸಂಬಂಧನ ಅವನು ಖಂಡಿತ ಬಿಡಲ್ಲ. ನಾವು ಬೇಡ ಅಂದರೆ ನಮ್ಮ ಕಣ್ಮುಂದೆ ನಡಿಬೇಕಾಗಿರೋ ಮದುವೆನ ನಮಗೆ ಕಾಣ್ದಾಗ ಮಾಡಿಕೊಂಡು ಆ ಹುಡುಗಿನ ಮನೆಗೆ ಕರ್ಕೊಂಬರ್ತಾನೆ. ದುರಾದೃಷ್ಟದಿಂದ ನೀವು ಹೇಳಿದಾಗ ಏನಾದರೂ ನಡೆದ್ರೆ ಅವನಿಗೆ ಹೆಚ್ಚಿಗೆ ಫೀಲ್ ಆಗಲ್ಲ. ಬಿಸ್ನೆಸ್ ಮ್ಯಾನ್ ಅಲ್ವಾ, ಲಾಭ ನಷ್ಟಗಳು ಅಭ್ಯಾಸ ಆಗ್ಬಿಟ್ಟಿದೆ ಅವನಿಗೆ. ವ್ಯಾಪಾರದಲ್ಲಿ ನಷ್ಟ ಆಗೋದು, ಹೆಂಡತಿ ಸಾಯೋದು ಎರಡೂ ಒಂದೇ ಅನ್ಕೊಂತಾನೆ. ನಡೆದಿದ್ನೆಲ್ಲ ಮರೆತು ಕೂಡಲೇ ಬೇರೆ ಲಾಭ ಬರೋದು ನೋಡ್ತಾನೆ. ಅದಕ್ಕೆ ಅವನಿಗೆ ಬೇಡ ಅಂತ ಹೇಳಿ ನಮ್ಮ ಮರ್ಯಾದೆ ಕಳ್ಕೊಳ್ಳೋಕೆ ಬದಲು ಒಪ್ಕೊಂಡು ನಮ್ಮ ಹಿರಿತನ ಉಳಿಸ್ಕೊಳ್ಳೋದು ಒಳ್ಳೇದು. ನನ್ನ ಮಾತು ಕೇಳಿ ಅಜ್ಜಿ. ನೀನು ನನಗ್ ಸಮಾಧಾನ ಮಾಡ್ತಿದ್ಯಾ, ಆದ್ರೆ ನನ್ ಮನ್ಸಿಗೆ ನಾನು ಹೇಗ್ ಸಮಾಧಾನ ಹೇಳಲಿ? ನಿಮ್ಗೆ ಹೇಳೋಷ್ಟು ದೊಡ್ಡವನಲ್ಲ ಅಜ್ಜಿ. ಸೃಷ್ಟಿಲಿ ಹುಲಿನೂ ಇದೆ, ಜಿಂಕೆನೂ ಇದೆ. ಜಿಂಕೆನ ಹುಲಿ ಸಾಯಿಸಿ ತಿಂತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹುಲಿ ಬಾಯಿಂದ ಜಿಂಕೆ ತಪ್ಪಿಸ್ಕೊಂಡು ಓಡೋಗ್ತಿದ್ರೆ ನೋಡೋಕೆ ಸಂತೋಷ ಆಗುತ್ತೆ. ಎರಡನ್ನೂ ಒಂದೇ ದೃಷ್ಟಿಲಿ ನೋಡ್ಬೇಕು ನಾವು. ಯಾಕೆಂದ್ರೆ ಅದೇ ಸೃಷ್ಟಿಯ ಧರ್ಮ. ಅಂದ್ರೆ ಏನ್ ನಡೆದ್ರು ಪ್ರೇಕ್ಷಕರ ಹಾಗೆ ನೋಡ್ತಾ ನಿಂತಿರ್ಬೇಕು ಅಂತ್ಯಾ, ಅಷ್ಟೇ ಅಲ್ವಾ? ನಾವಿಲ್ಲಿ ನಿಮಿತ್ತ ಮಾತ್ರನೇ ಅಜ್ಜಿ. ಅದ್ರ ಮೇಲೆ ನಿರ್ಧಾರ ಭಗವಂತಂದು. ಏನ್ ನಡೀತಿದ್ಯಮ್ಮ? ನಿಜವಾಗ್ಲೂ ನಿನ್ನ ಆಸೆ ಇದೇನಾ? ಏನ್ ನಿನ್ ನಿರ್ಧಾರ? ನಡೀತಾ ಇರೋದು ಕಲ್ಯಾಣ ವೈಭೋಗನ? ಅಥವಾ ಈ ಮನೆಗ್ ಬರ್ತಿರೋ ಇನ್ನೊಂದು ಸೊಸೆ ಮರಣನ?
ಧ್ವಜಸ್ತಂಭ ಹೀಗೆ ಬೀಳೋದು ಅಪಚಾರ ಕಣ್ರಿ. ಅಪಚಾರ ಏನ್ ಪುರೋಹಿತ್ರೆ, ಹಳೇದಾದ್ಮೇಲೆ ಹಾಳಾಗದೆ ಇರುತ್ತಾ? ಯಾವುದೋ ಪುರಾತನ ಕಾಲದ ಮರ ಗಾಳಿಗೆ ಸಿಕ್ಕಿ ಮಳೆ ನೆಂದು ಬಿದ್ದು ಹೋಗಿರುತ್ತೆ. ಇಲ್ಲ, ಗುಡಿಲಿ ದೀಪ ಕೂಡ ಆರು ಹೋಗಿದೆ. ಧ್ವಜಸ್ತಂಭ ಕೆಳಗೆ ಬಿದ್ದಿದೆ ಅಂದ್ರೆ ಮುಂದಾಗೋ ಅನರ್ಥಕ್ಕೆ ಸಂಕೇತ. ಯಾವುದೋ ಘೋರ ನಡೆಯುತ್ತೆ ಅಂತ ಅಮ್ಮ ಅವರು ಸಂಕೇತದ ಮೂಲಕ ತೋರಿಸ್ತಿದ್ದಾರೆ. ಹಾಗಾದ್ರೆ ಬಿದ್ದೋಗಿರೋ ಜಾಗದಲ್ಲಿ ಹೊಸ ಧ್ವಜಸ್ತಂಭನ ಹಾಕ್ಸೋಣ. ಅಮ್ಮವ್ರ ದಯೆಯಿಂದ ಚೆನ್ನಾಗಿ ಮಳೆ ಆಗಿ ಸಮೃದ್ಧವಾಗಿ ಬೆಳೆ ಸಿಗ್ತಾ ಇದೆ. ನಮಗಿಷ್ಟು ಮಾಡಿರೋ ಅಮ್ಮ ಅವ್ರಿಗೆ ನಾವಷ್ಟು ಮಾಡೋಕ್ಕಾಗಲ್ವಾ? ಹೌದು, ಊರಲ್ಲೆಲ್ಲ ವಿಷಯ ಹೇಳಿ ಚಂದ ಎತ್ತಿ ಕೆಲಸ ಶುರು ಮಾಡಬೇಕು. ಹಾಗಾದ್ರೆ ಯಾರು ಎಷ್ಟು ಕೊಡ್ತಾರೋ ಹೇಳಿ, ನಾನಂತೂ 10,000 ಕೊಡ್ತೀನಿ. ನಾನು 20,000 ಕೊಡ್ತೀನಿ. ನಾನು 25,000. ನಾನು 50,000 ಕೊಡ್ತೀನಿ. ನಿಲ್ಸಿ 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 ನಿಲ್ಸಿ. ಯಾಕೆ ಶಾಸ್ತ್ರಿಗಳ ನಿಲ್ಲಿಸಿ ಅಂತ ಹೇಳಿದ್ದು? ಧ್ವಜಸ್ತಂಭ ಪುನರ್ ಪ್ರತಿಷ್ಠಾಪನೆ ಮಾಡೋಕೆ ನೀವ್ಯಾರು? ಯಾಕೆ ಹೀಗಂತೀರಿ? ಈ ಊರಿನವ್ರು ನಾವು. ಈ ಊರಿನ ಗುಡಿನ ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ? ಈ ಊರು ಮಾತ್ರ ನಿಮ್ದು. ಈ ದೇವಾಲಯ ಸೂರ್ಯವಂಶದವರಿಗೆ ಸೇರ್ಬೇಕಾದ್ದು. ದೇವಾಲಯ ನಿರ್ಮಾಣದ ಸ್ಥಳ, ದೇವಾಲಯದ ಅಮ್ಮನವರ ವಿಗ್ರಹ, ಅಮ್ಮನವರ ಒಡವೆಗಳು ಎಲ್ಲವೂ ಅವರ ಕಾಣಿಕೆ. ದೇವಾಲಯದ ಖರ್ಚು, ದೇವಾಲಯದ ನಿತ್ಯ ನಡೆಯೋ ಪೂಜೆ ಪುನಸ್ಕಾರ, ಅನ್ನದಾನ ಎಲ್ಲ ಅವ್ರು ಮಾಡಿಸಿರೋದೆ. ಹಾಗಾದ್ರೆ ಏನ್ ಮಾಡು ಅಂತೀರಿ? ಆ ವಂಶಸ್ಥರಿಗೆ ವಿಷಯ ತಿಳಿಸದೆ ಈ ದೇವಾಲಯದ ಸಣ್ಣ ಇಟ್ಟಿಗೆ ಕೂಡ ಅಲ್ಗಾಡಬಾರ್ದು. ಧ್ವಜಸ್ತಂಭದ ಪುನರ್ ಪ್ರತಿಷ್ಠಾಪನೆ ಅವ್ರ ಸಮ್ಮುಖದಲ್ಲೇ ನಡಿಬೇಕು. ಈಗ ಅವ್ರು ಇಲ್ವಲ್ಲ, ಊರ್ ಬಿಟ್ಟು ಹೋದ್ರು ಅಂತ ಹೇಳಿದ್ವಲ್ಲ. ಏನಾದ್ರೂ ಸರಿ, ಅವರೇ ಬರಬೇಕು, ಅವರೇ ಮಾಡಬೇಕು. ಅವ್ರನ್ನ ಈಗ ಎಲ್ಲಿ ಅಂತ ಹುಡ್ಕೋದು? ಇವಾಗ ಜಾತ್ರೆ ಬೇರೆ ಹತ್ರ ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಧ್ವಜಸ್ತಂಭ ಬಿದ್ರೆ ಊರಿಗೆ ಅಪಾಯ ಅಂತ ಹೇಳ್ತಿದ್ದಾರೆ. ಹಾಗಂತ ಆ ವಂಶಸ್ಥರು ಮಾಡಬೇಕಾದ ಕೆಲಸ ನೀವು ಮಾಡಿದ್ರೆ ನಿಮ್ಮ ಕುಟುಂಬಕ್ಕೆ ಅಪಚಾರ ಆಗುತ್ತೆ, ಈ ಊರು ನಾಶ ಆಗುತ್ತೆ. ರಾಮಶಾಸ್ತ್ರಿ, ಗುರುಗಳೇ. ಧ್ವಜಸ್ತಂಭ ಪುನರ್ ಪ್ರತಿಷ್ಠಾಪನೆಗೆ ಒಂದು ಶುಭ ಮುಹೂರ್ತ ನೋಡಿ ನನಗೆ ಹೇಳು. ಸರಿ ಗುರುಗಳೇ. ಆ ಮುಹೂರ್ತ ಪತ್ರಿಕೆ, ಆಹ್ವಾನ ಪತ್ರಿಕೆ ಜೊತೆ ಆ ಸೂರ್ಯವಂಶಸ್ಥರನ್ನ ಹುಡ್ಕೊಂಡು ನೀವೆಲ್ಲರೂ ಹೋಗಿ. ಈ ಭೂಮಿ ಮೇಲೆ ಅವರೆಲ್ಲಿದ್ರೂ ಸರಿ, ಅಮ್ಮನವರೇ ನಿಮಗೆ ದಾರಿ ತೋರಿಸ್ತಾರೆ. ಮುಹೂರ್ತ ಸಮಯಕ್ಕೆ ಅವರನ್ನ ಇಲ್ಲಿಗೆ ಕರೆಸ್ತಾಳೆ. ಧ್ವಜಸ್ತಂಭ ಪುನರ್ ಪ್ರತಿಷ್ಠಾಪನೆ ಆಗೋವರೆಗೂ ದೇವಾಲಯದ ಗರ್ಭಗುಡಿನ ಮುಚ್ಚಿ. ಹೇಗಾದ್ರೂ ಮಾಡಿ ರಾಣಿನ ಒಪ್ಸಿ ಚೀಟಿ ದುಡ್ಡು ತಗೊಂಡು ಬೇಗ ಅಮ್ಮನ ದೊಡ್ಡ ಆಸ್ಪತ್ರೆಗೆ ಸೇರಿಸ್ಬೇಕು. ಆ ದುಡ್ಡು ಸಾಕಾಗದೆ ಹೋದ್ರೆ ರಾಣಿನ ಸಾಲ ಕೇಳಿ ಮತ್ತೆ ಕಟ್ಟೋ ಚೀಟಿಲಿ ಹಿಡ್ಕೊ ಅಂತ ಹೇಳ್ಬೇಕು. ಹೇಗಾದ್ರೂ ಅಮ್ಮನ ಕಾಪಾಡ್ಕೋಬೇಕು. ಸಕ್ಕರೆ ಸುತ್ತ ಇರುವೆ ಹಾಗೆ ರಾಣಿ ಮನೆ ಮುಂದೆ ಇಷ್ಟು ಜನರು ಗುಂಪಿದ್ಯಲ್ಲ. ಗ್ರಾಚಾರ ಕೆಟ್ಟು ಗೋವಿಂದ ಅಂದ್ಲ ಏನು? ಅಯ್ಯೋ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಇವತ್ತು ಯಾರು ಚೀಟಿ ತೆಗೋಕೆ ಸಾಧ್ಯ ಇಲ್ಲ. ದುರ್ಗಾ, ಮತ್ತೆ ನೀನ್ ಬರೋ ತಿಂಗಳು ತಗೋ. ಚಿಕ್ಕಮ್ಮ, ನಿಂಗಾದ್ರೆ ಮುಂದಿನ ತಿಂಗಳು. ರಾಧಕ್ಕ, ಈ ತಿಂಗಳು ಚೀಟಿ ನನಗ್ ಬಿಡಿ, ನನಗ್ ದುಡ್ಡಿನ ಅಗತ್ಯ ಇದೆ. ಹೌದು, ರಾಣಿ ಅಕ್ಕ ಎಲ್ಲಿ ಕಾಣಿಸ್ತಾ ಇಲ್ಲ? ಇನ್ನೆಲ್ ರಾಣಿನೇ ನಮ್ಮೆಲ್ಲರ ಕಣ್ಣಿಗೂ ಮಣ್ಣೆರ್ಚಿ ಊರ್ ಬಿಟ್ಟು ಓಡೋದ್ಲು. ಸಿಟಿ ಕರ್ಕೊಂಡು ಹೋಗಿ ಆಪರೇಷನ್ ಮಾಡದೇ ಇದ್ರೆ ಅವ್ರ ಪ್ರಾಣಕ್ಕೆ ಅಪಾಯ. ಹೇಗಾದ್ರೂ ದುಡ್ಡು ಹೊಂದಿಸ್ಕೊಂಡು ಅವ್ರಿಗೆ ಆಪರೇಷನ್ ಮಾಡಿಸು. ಅರರರೇ, ಜನ ಜೋರಾಗಿ ಅವರೇ. ಮುಗೀತಾ? ಎಲ್ಲ ಮುಗೀತಾ? ನಾನು ಹೇಳ್ದಂಗೆ ಆಯ್ತಾ? ನಾನು ಅವತ್ತೇ ಬಡ್ಕೊಂಡೆ. ಅವಳು ಯಾವ ಊರಿನವಳೋ ಗೊತ್ತಿಲ್ಲ, ಹೆಚ್ಚಿಗೆ ಬಡ್ಡಿ ಕೊಡ್ತೀನಿ ಅಂದರೆ ಆಸೆ ಪಡಬೇಡಿ ಎಂದೆ. ನನ್ನ ಮಾತು ಕೇಳಿದ್ರಾ? ಈ ಊರಿನವನೇ, ನಂಬಿಕಸ್ತನ್ನೇ, ಮರ್ಯಾದಸ್ತನ್ನೇ. ನನ್ನ ಹತ್ರನೇ ಚೀಟಿ ಹಾಕ್ರಿ ಅಂದ್ರೆ ಏನಂದ್ರಿ? ಜೋಕರಂದ್ಲಣ್ಣ. ಈಗೇನಾಯ್ತು? ಗೋಲಿ ಸೊಡ ಖಾಲಿ ಆಗೋಯ್ತು. ಅಂದ್ರೆ ಸರ್ವನಾಶ ಆದಂಗಾಯ್ತು. ಅಮ್ಮವ್ರ ಪ್ರಸಾದ ಮುಗಿಸ್ದಂಗೆ ನಿಮ್ಮನ್ನೆಲ್ಲ ಗುಳುಂ ಮಾಡಿ ಹೋಗ್ಬಿಟ್ಟವಳೆ. ಏನೇ ಗಂಗಾ,
ಆ ಪಂದ್ಯ ಈ ಪಂದ್ಯ ಆಡಿ ಗೆದ್ದಿರೋ ದುಡ್ಡೆಲ್ಲ ಎತ್ಕೊಂಡೋಗಿ ಕೊಟ್ಟೆ ಅವಳಿಗೆ. ಈಗೇನಾಯ್ತು? ಕೈ ಎತ್ತೋದ್ಲಾ? ಜಲ ಜಲ ಅಂತ ಕಾವೇರಿ ಹಂಗೆ ಲಬಲಬ ಮಾತಾಡ್ತಿದ್ಯಲ್ಲ, ಈಗೇನೆ ಸೈಲೆಂಟ್ ಆಗ್ಬಿಟ್ಟಲ್ಲ. ಸರ್, ನೀವು ಹೇಳಿದ ಕಾಫಿ ಶಾಪ್ ಬಂತು. Hello. Where are you, Nitya? Hi, Jay. Coming. I'm on the way. Just 2 minutes. Okay. What happened? ಕಾರ್ಗೆ ಯಾರೋ ಗುದ್ದಿದ್ರು ಅನ್ಸುತ್ತೆ ಸರ್. ಇಳ್ದು ನೋಡು. Oof. Sorry. ಸರ್ ಯಾವುದೋ ಹುಡುಗಿ ಕಾರ್ ಗುದ್ದಿದ್ದಾರೆ ಸರ್. ಚಿಕ್ಕದಾಗಿ ಡ್ಯಾಮೇಜ್ ಆಗಿದೆ. Leave it. ಇಟ್ಸ್ ಓಕೆ ಮೇಡಮ್, ನೀವು ಹೋಗಿ. Thank you. Hello. Sorry. What? ಏನಿಲ್ಲ, ನೀವು ಸಾರಿ ಹೇಳಿದ್ರು ಡ್ಯಾಮೇಜ್ ರಿಕವರ್ ಆಗ್ತಿಲ್ವಲ್ಲ ಅಂತ. ಎಕ್ಸ್ಕ್ಯೂಸ್ ಮೀ, ಏನ್ ಮಾಡ್ಬೇಕೀಗ? ರಿಪೇರಿಗೆ ಎಷ್ಟಾಗುತ್ತೆ ಹೇಳಿ, ಕೊಡ್ತೀನಿ. ಓ, ನಾನೇ ನನ್ನ ಕಾರ್ನ ಮೆಕ್ಯಾನಿಕ್ ಹತ್ರ ತಗೊಂಡು ಹೋಗಿ ರಿಪೇರ್ ಮಾಡಿಸ್ಬೇಕು ಅಂತೀರಾ? ಅಂದ್ರೆ ನಾನ್ ಮಾಡ್ಸೋಕ್ಕಾಗತ್ತಾ? ಡ್ಯಾಮೇಜ್ ಮಾಡಿದ್ದು ನೀವೇ ಅಲ್ವಾ? You know who I am? Do you know who my mom? ಬೈ ದ ವೇ, ನಾನು ಯಾರು ಅಂತ ಗೊತ್ತಾ ನಿನ್ಗೆ? ನನ್ನ ಟೈಮ್ ವ್ಯಾಲ್ಯೂ ಏನು ಅಂತ ಗೊತ್ತಾ ನಿನ್ಗೆ? I am daughter of. ಸ್ಟಾಪ್ ಇಟ್. ನೀನ್ ಯಾರ ಡಾಟರ್ ಅಂತ ನನಗೆ ಬೇಕಾಗಿಲ್ಲ. ನೀನ್ ಯಾರು ಅದನ್ನ ಹೇಳು. I am a model. ಮ್ಯಾಡಲ್? Model. ಓ, ಎಷ್ಟು ಸಂಪಾದಿಸ್ತೀಯಾ? ಸಂಪಾದನೆ ಮಾಡೋ ಕರ್ಮ ನನಗಿಲ್ಲ. ಅಮ್ಮ ಅಪ್ಪ ಕಷ್ಟಪಟ್ಟು ದುಡಿತಿದ್ರೆ ಖಾಲಿಯಾಗಿ ಕೂತ್ಕೊಂಡು ತಿಂದಿದರಗದೆ ಕ್ಯಾಟ್ ವಾಕ್ ಮಾಡ್ತಾ ಬಿಟ್ಟಿ ಬದುಕ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ. ವೇಟ್. ನಾನು ನಿನ್ ಟೈಪ್ ಅಲ್ಲ. ಐ ಆಮ್ ಎ ವೆರಿ ಬಿಗ್ ಬಿಸ್ನೆಸ್ ಮ್ಯಾನ್. ಸೆಲ್ಫ್ ಅರ್ನ್ ಮಾಡ್ತೀನಿ. ನಿನ್ನ ಹಾಗೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನಿನ್ನಿಂದ ಕಂಟ್ರಿ ಎಕಾನಮಿಕ್ಸ್ಗೆ ಸ್ವಲ್ಪನೂ ಉಪಯೋಗ ಇಲ್ಲ. ನಿನ್ನಂತವ್ರನ್ನ ಮೂಟೆ ಕಟ್ಟಿ
ಸಹಾರದಲ್ಲಿ ಬಿಡಬೇಕು. ನೀನೇನಾದ್ರೂ ಸಾಕ್ತಿದ್ಯಾ ನನ್ನ ಬಗ್ಗೆ ಮಾತಾಡಕ್ಕೆ ನಿನಗೇನ್ ರೈಟ್ಸ್ ಇದೆ? ನಾನೇನಾದ್ರೂ ನೀನು ನೋಡ್ಕೋಬೇಕಾದ ಪರಿಸ್ಥಿತಿ ಬಂದ್ರೆ ಫುಡ್ ಬದಲು ಪಾಯ್ಸನ್ ಹಾಕೊಡ್ತೀನಿ. ಎನಫ್. ನಿನಗೇನ್ ಬೇಕೋ ಕೇಳು. ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಯಾವುದೇ ಕೆಲಸ ಕಾರ್ಯ ಇಲ್ದಿರೋ ನಿನಗೆ ಮೀಟಿಂಗ್ ಇರ್ಬೇಕಾದ್ರೆ ಬಿಸ್ನೆಸ್ ಮ್ಯಾನ್ ನನಗಿರಲ್ವಾ? ಓ, ಜೈ ವೇಟ್ ಮಾಡ್ತಿರ್ತಾನೇನೋ. ಶಿಟ್. ಶಟ್. ನಿನ್ನಿಂದ ನನ್ನ ಪರ್ಸನಲ್ ಪ್ರೋಗ್ರಾಮ್ ಕೂಡ ಅಪ್ಸೆಟ್ ಆಯ್ತು. ಸೇಮ್ ಹಿಯರ್. ಅಪ್ಸೆಟ್ಗೆ ಕೇರ್ ಆಫ್ ಅಡ್ರೆಸ್ ಆಗಿದ್ಯಾ? ನಿನಗೆ ಅಪ್ಸೆಟ್ ಆಗುತ್ತಾ? ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ಹಲೋ, ಎಲ್ಲಿಗೆ ಹೋಗ್ತಿದ್ಯಾ? ನಾನೇನು ಓಡ್ ಹೋಗಲ್ಲ. ಫೋನ್ ಮಾಡಿ ಬರ್ತೀನಿ. ಓ, ನಿತ್ಯ. ಹಲೋ ನಿತ್ಯ. ಹಾಯ್ ಜೈ. ಬಂದ್ಯಾ? ಐ ಆಮ್ ಸಾರಿ. ಒಂದು 5 minutes. ಇಟ್ಸ್ ಓಕೆ. ಬಾಯ್. ಬಾಯ್. ಟೈಮ್ ವೇಸ್ಟ್ ಮಾಡದೆ ಹೇಳು. ವಾಟ್ ಯು ವಾಂಟ್? ನನ್ನ ಟೈಮ್ನ ಕಿಲ್ ಮಾಡ್ತಿರೋದು ನೀನು. ಕಣ್ಣನ್ನ ನೆತ್ತಿ ಮೇಲೆ ಇಟ್ಕೊಂಡು ಕಾರಿಗೆ ಡಿಕ್ಕಿ ಹೊಡೆದೆ. ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ, ಹೇಗೆ ಕಾಣಿಸ್ತಿದ್ದೀನಿ ನಾನು? ಡ್ರೈವಿಂಗ್ ಲೈಸೆನ್ಸ್ ತೋರಿಸು. ಟ್ರಾಫಿಕ್ ಪೊಲೀಸ್ ತರ ಕೇಳ್ತಿದ್ಯಲ್ಲ? ಯಾ, ದಟ್ಸ್ ರೈಟ್. ಅವ್ರ ಹತ್ರನೇ ಕೇಳ್ತೀನಿ. ನಮಸ್ತೆ ಸರ್. ಇವರು ನನ್ನ ಕಾರಿಗೆ ಡಿಕ್ಕಿ ಹೊಡೆದಿದ್ದಾರೆ. ಆಕ್ಷನ್ ತಗೊಳ್ಳಿ. ಸರಿ ಸರ್. ಹಲೋ, ಏನು ಗಿಫ್ಟ್ ಶಾಪ್ ಅಲ್ಲಿ ನಡೆದಿದ್ದಕ್ಕೆ ರಿವೆಂಜ್ ತಗೋತಿದ್ಯಾ? ಏನು ರಿವೆಂಜಾ? ನನ್ನ ರೇಂಜ್ಗೆ ರಿವೆಂಜ್ ಹೇಗಿರುತ್ತೆ ಅಂತ ನೋಡ್ತೀಯಾ? ಸರ್, ನಾನಿನ್ ಹೊರಡ್ತೀನಿ. ಆಫೀಸರ್, ಡು ಯು ನೋ ಹೂ ಐ ಆಮ್? ಸಾರಿ ಮೇಡಮ್, ನೀವು ಯಾರಾದರೂ ಆಗಿರಲಿ, ಸಾರ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಸ್ಟೇಷನ್ಗೆ ಬಂದು ಫೈನ್ ಕಟ್ಟಿ ಕಾರ್ ತಗೊಂಡು ಹೋಗಿ. ಇಷ್ಟೇನಾ ನೀನು? ಇದೇನಾ ನಿನ್ ಪವರು? ಪೊಗ್ರು ತೋರಿಸ್ತಿದ್ಯಾ? ನಿನ್ ವಿಷಯ ಅವ್ರ ವಿಷಯ ಆಮೇಲೆ ನೋಡ್ಕೊಂತೀನಿ. ಐ ವಿಲ್ ಸಿ ಯುವರ್ ಎಂಡ್. ಐ ಆಮ್ ವೇಟಿಂಗ್.